ನಮಸ್ಕಾರ ಎಲ್ಲರಿಗೂ. ಯುಗಾದಿ ಹಬ್ಬಕ್ಕೆ ಅಂತ ಬೇವು ಬೆಲ್ಲನ ಮಿಕ್ಸ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ಲಾಗ್ಸ್. ಬೆಳಗ್ಗೆನೇ ಎದ್ದು ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸಿ ನನ್ನ ಮಗನಿಗೆ ಆಯಿಲ್ ಹಾಕೋಣ ಅಂದರೆ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಎಣ್ಣೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಾನು ಬಳಸ್ತಾ ಇರೋಂಥದ್ದು ಹರಳೆಣ್ಣೆ ಮತ್ತು ಆಲ್ಮಂಡ್ ಆಯಿಲು ಮತ್ತು ಕೊಬ್ಬರಿ ಎಣ್ಣೆ, ಇವು ಮೂರನ್ನು ಒಂದು ಬಟ್ಲಲ್ಲಿ ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ತಲೆಗೆ ಮತ್ತು ಇಡೀ ಬಾಡಿಗೆ ಅಪ್ಲೈ ಮಾಡೋ ಅಂಥದ್ದು. ಏನಕ್ಕಪ್ಪ ಅಂತಂದರೆ ಚಳಿಗಾಲ ಮುಗಿದು ಬೇಸಿಗೆ ಶುರುವಾಗುತ್ತೆ. ಚಳಿಗಾಲದಲ್ಲಿ ಸ್ಕಿನ್ನು ತುಂಬ ಒಡೆದಿರುತ್ತೆ. ಹಾಗಾಗಿ ಡ್ರೈ ಆಗಿರೋದ್ರಿಂದ ಆಯಿಲ್ ಹಾಕಿ ಮಸಾಜ್ ಮಾಡೋದ್ರಿಂದ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ಅಂತ ಮಾಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಹಳೇ ಕಹಿ ನೆನಪುಗಳೆಲ್ಲ ಈ ಕಡಬಡಿನ ತಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಕೂದಲು ಬೆಳೆಸ್ಕೊಂಡಿದ್ದಾನೆ ನನ್ನ ಮಗ. ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಎಣ್ಣೆ ಹಚ್ತಾಯಿದ್ದೀನಿ. ಅದು ಎಲ್ಲಿವರೆಗೂ ಬಿಡ್ತಾನೋ ನೋಡೋಣ. ಕಟ್ ಮಾಡಿಸೋ ಅಂತ ಹೇಳಿ ನನಗೂ ಸಾಕಾಗಿದೆ. ಮಾಡಿಸ್ತಾ ಇಲ್ಲ ಅಣ್ಣವರು. ಯಾರ ಥರ ಬಿಡಬೇಕು ಅಂತಿದೆಯಾ ಸರ್? ಹಾಂ ಎತ್ತ ಇನ್ನೊಂದು ಸ್ವಲ್ಪ ಇದನ್ನ ಯಾರ ಥರ ಬಿಡಬೇಕು ಅಂತಿದ್ಯಾ? ಯಾರ ಥರನೂ ಇಲ್ವಾ? ನಿನ್ನ ಥರನೇ ನೀನು ಬಿಡ್ತೀಯಲ್ಲ. ಬಾ, ನನ್ನ ಮಗನ ತಲೆಗೆ ಎಣ್ಣೆ ಹಚ್ಬೇಕಂದ್ರೆ ಖುಷಿ ಆಗ್ಬಿಡುತ್ತೆ ನನಗೆ. ಹಚ್ಕೋತಾನೆ, ವಾರಕ್ಕೆ ಒಂದ್ಸತಿ ಬೆಳೆಸ್ತಾನೆ, ಆದರೆ ಮೇಂಟೈನ್ ಮಾಡಲ್ಲ ಅಲ್ಲೇನಾ? ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಹೇಗೆ ಹೇಳ? ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ನೋಡಿ ಫ್ರೆಂಡ್ಸ್, ಹೆಂಗಿದೆ, ಎಷ್ಟು ಉದ್ದ ಇದೆ ಗೊತ್ತಾ? ಇಷ್ಟು ಉದ್ದ ಇದೆ. ಬೈತಾನೆ ಅವನು, ಇಷ್ಟ ಆಗಲ್ಲ ವಿಡಿಯೋ ಎಲ್ಲ ಮಾಡೋದು. ಆದರೆ ನಾನು ಮಾಡ್ಕೊಳ್ಳೋದು ಬಿಡ್ತೀನ? ಬರಲಿ. ಇನ್ನು ಆಯಿಲಿಂದ ಕಾಲು ಕೈಗೆಲ್ಲ ಮಸಾಜ್ ಮಾಡಿ ಚೆನ್ನಾಗಿ ಎಣ್ಣೆ ಹಾಕಿ ಬಿಸಿಲಲ್ಲಿ ಕೂರಿಸ್ದೆ. 1 ಅವರ್ ಗೀಝರ್ ಹಾಕಿದ್ದೆ ಅಷ್ಟೊತ್ತವರೆಗೂ. ತಿಂಡಿ ಎಲ್ಲ ಆಗಿತ್ತು, ಅವನಿಗೂ ತಿನ್ನಿಸ್ಬಿಟ್ಟು ಸರಿ 1 ಅವರ್ ಬಿಸಿಲಿಗೆ ಕಾದ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡಪ್ಪ ಅಂತ ಹೇಳಿಬಿಟ್ಟು ನಾನೆಲ್ಲೋ ಆಚೆ ಹೋಗ್ಬೇಕಾಗಿತ್ತು, ನಾನು ಹೊರಟೆ. ಇವತ್ತು ಯುಗಾದಿ ಹಬ್ಬ. ನಾವು ಹಬ್ಬ ಇಲ್ಲದೇ ಇರೋ ಕಾರಣ ಫ್ರೆಂಡ್ ಮನೇಲಿ ಹಬ್ಬಕ್ಕೆ ಅಂತ ಹೇಳಿದ್ದಾರೆ ಊಟಕ್ಕೆ. ಮಧ್ಯಾಹ್ನ ಹೋಗಬೇಕು. ಈಗ ರೆಡಿಯಾಗಿದ್ದೀನಿ. ಮರೂನ್ ಸೀರೆ ಆ್ಯಂಡ್ ವಿತ್ ಗ್ರೀನ್ ಬ್ಲೌಸು. ಅಂದರೆ ಇದ್ರ ಬ್ಲೌಸ್ನ ನಾನು ಹೊಲಿಸಿಲ್ಲ, ಈ ಥರ ಇದೆ ಇದು. ನನಗಿದು ಮೆಟೀರಿಯಲ್ ಇಷ್ಟ ಆಗಲಿಲ್ಲ, ಬ್ಲೌಸ್ದು ಇಷ್ಟ ಆಗಲಿಲ್ಲ. ಸ್ಯಾರಿ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಸ್ಯಾರಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಸ್ಯಾರಿ ತುಂಬ ಚೆನ್ನಾಗಿದೆ, ಬ್ಲೌಸ್ ಮೆಟೀರಿಯಲ್ ನನಗೆ ರಫ್ ಅನ್ನಿಸ್ತು. ಹಾಗಾಗಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಣ ಅಂತ ಇದನ್ನು ನಾನು ಒಂದು ಆನ್ಲೈನಲ್ಲಿ ತೊಗೊಂಡಿದ್ದೆ. ಹೆಂಗಿದೆ ಅಂತೇಳಿ ಕಮೆಂಟ್ ಮಾಡಿ. ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ಮಧ್ಯಾಹ್ನ ಒಂದು 2 o'clockಗೆ ಹೋಗಬೇಕು. ಅಲ್ಲಿ ಸುದರ್ಶನ ಹೋಮ ಇದೆ, ಅಲ್ಲಿ ಪೂಜೆನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬರ್ತೀವಿ. ಸಿಗ್ತೀನಿ ಮಧ್ಯಾಹ್ನ ಸಿಗ್ತೀನಿ. ಅಲ್ಲಿ ಹೋದ್ಮೇಲೆ ಯಾರ್ಯಾರು ಹೋಗಿದ್ವಿ ಅಂತೆಲ್ಲ ಹೇಳ್ತೀನಿ. ಥ್ಯಾಂಕ್ ಯು. ಇನ್ನು ಹಾಗೆ ನಾನು ಬರಬೇಕಂದ್ರೆ ದೇವಸ್ಥಾನ ಮುಚ್ಚಿರುತ್ತೆ ಅಂದ್ಕೊಂಡಿದ್ದೆ, ಆದರೆ ಓಪನ್ ಇತ್ತು. ಅವಾಗ ತಾನೇ ಎಲ್ಲ ಅಲಂಕಾರ ಮಾಡಿ ಪೂಜೆ ಎಲ್ಲ ನಡೆಸ್ತಾಯಿದ್ರು. ಆಲ್ರೆಡಿ ಇವಾಗ 1 ಗಂಟೆ ಮೇಲೆ ಆಗಿತ್ತು, ಬಟ್ ಅವರು ಇನ್ನೂ ಜನ ತುಂಬ ಇದ್ದರು. ಮಹಾಮಂಗಳಾರತಿ ನಡೆಯೋ ಸಮಯ, ಪುಣ್ಯ ಅಂತಾರಲ್ಲ ಆ ಥರ. ನನಗೆ ಆ ದರ್ಶನವೂ ಚೆನ್ನಾಗಾಯಿತು. ಆಮೇಲೆ ಅವರೇ ವಾಲಂಟ್ರಿಯಾಗಿ ಪೂಜಾರಪ್ಪನೇ ವಿಡಿಯೋ ಮಾಡಿ ತೀರ್ಥ ಮಂತ್ರಾಕ್ಷತೆ ಎಲ್ಲ ಸಿಕ್ತು. ಈಸ್ಕೊಂಡು ನಾನು ದೇವ್ರ ಶೂಟ್ ಮಾಡ್ತಾಯಿದ್ನ, ಅಷ್ಟೊತ್ತಿಗೆ ಅವರೇ ಕ್ಯಾಮ್ರಾನ ಇಸ್ಕೊಂಡ್ರು. ಯಾವತ್ತೂ ಇಲ್ಲದವರು ಇವತ್ತು ಹೂವು ತಂದು ಕೊಟ್ಟಿದ್ದಾರೆ. ಅಂದರೆ ಕೊಡ್ಸಲ್ಲ ಅಂತಲ್ಲ, ನಾನು ಕೇಳಬೇಕು ಹೂವು ಕೊಡಿಸಿ ಅಂತ. ಆದರೆ ಇವತ್ತು ವಾಲಂಟ್ರಿಯಾಗಿ ಅವರೇ ದೇವ್ರಿಗೆ ತರುವಾಗ ಮಲ್ಲಿಗೆ ಹೂವನ್ನ ತಂದು ಮುಡಿಸ್ಬಿಟ್ಟಿದ್ದಾರೆ. ಅದೊಂದು ವಿಶೇಷ. ಈ ವರ್ಷ ನನಗೆಲ್ಲ ಒಳ್ಳೆಯದೇ ಆಗುತ್ತೆ ಕನ್ಫರ್ಮ್.
ಎಲ್ಲೋ ಓದಿದ ಸಾಲು, ಬೇವೇನು ನಮ್ಮ ಸುತ್ತ ಸಿಗುತ್ತೆ, ಆದರೆ ಕಬ್ಬು ಸಿಹಿನ ನಾವೇ ಬೆಳಿಬೇಕು. ಹಂಗೆ ಕಷ್ಟ ತಾನಾಗಿ ಬರುತ್ತೆ, ಸುಖನ ನಾವೇ ಉಟ್ಕೊಬೇಕಂತೆ. ಹಾಗೆ ಈ ಬೇವು ಬೆಲ್ಲ ಮತ್ತು ಯುಗಾದಿ ಹಬ್ಬದ ಸಂಬಂಧ ಇರೋವಂಥದ್ದು. ಇವತ್ತು ಹಬ್ಬ ಬಂದಿರೋದು ನನಗೆ ಭಾಳ ಖುಷಿ. ಯಾಕೆ ಅಂತ ಕೇಳ್ತೀರ, ಗುರುವಾರ, ಸೋಮವಾರ, ಶುಕ್ರವಾರ ಈ ದಿನಗಳಲ್ಲಿ ಹಬ್ಬ ಬಂದ್ಬಿಟ್ರೆ ಭಾಳ ಖುಷಿ ಆಗುತ್ತೆ. ಅದರಲ್ಲೂ ಸ್ಪೆಷಲಿ ಗುರುವಾರ ರಾಘವೇಂದ್ರ ಸ್ವಾಮಿ ಪೂಜೆನೂ ಮಾಡ್ಕೊಂಬಿಡ್ಬೋದು, ವಾರನೂ ಮಾಡಿಬಿಡ್ಬೋದು. ಎಲ್ಲನೂ ಒಂಥರ ಅಚ್ಚುಕಟ್ಟಾಗಿ ಮನೆ ದೇವಸ್ಥಾನದ ಥರ ಕಾಣಿಸ್ತಾ ಇರುತ್ತೆ. ಅವತ್ತು ಬೆಳಗ್ಗೆಯಿಂದನೇ ಅದೊಂದು ವಾತಾವರಣ ನೋಡೋಕ್ಕೆ ನನಗೆ ಭಾಳ ಖುಷಿಯಾಗುತ್ತೆ. ನಾನು ಈ ಸಲ ಯುಗಾದಿ ಹಬ್ಬ ಗುರುವಾರ ಬಿದ್ದಿದೆ ಅಂದ ತಕ್ಷಣವೇ ಒಂಥರ ಖುಷಿ ಅನ್ನಿಸ್ತು. ಎಲ್ಲ ಒಂದೇ ದಿನ ಕರೆಕ್ಟಾಗಿ ಆಗುತ್ತೆ ಅಂತ. ಹಿಂದೆ ಮುಂದೆ ಬಿದ್ದರೆ ಒಂದು ಸ್ವಲ್ಪ ಬೇಜಾರು. ಈ ಥರ ವಾರಗಳಲ್ಲಿ ಹಬ್ಬ ಬಿದ್ದುಬಿಟ್ರೆ ವಾರನೂ ಮಾಡ್ದಂಗೆ ಆಗುತ್ತೆ, ಹಬ್ಬನೂ ಮಾಡ್ದಂಗೆ ಆಗುತ್ತೆ, ಒಂಥರ ಖುಷಿ ಡಬಲ್ ಆಗುತ್ತೆ ಅಂತ. ಹಾಗಾಗಿ ಇನ್ನೊಂದೇನೆಂದರೆ, ರಾಯರ ಮಠಕ್ಕೆ ಹೋಗಿದ್ನ, ನಾನು ಅದು ವಿಡಿಯೋ ಎಲ್ಲ ಮಾಡ್ಕೊಂಬಂದಿದ್ದೀನಿ, ಹಾಕ್ತೀನಿ. ಅಲ್ಲೇನೋ ಗೊತ್ತಿಲ್ಲ, ರಾಯರೇ ಆಶೀರ್ವಾದ ಮಾಡ್ದಂಗೆ ಅನ್ನಿಸ್ತು. ನಾನು ವಿಡಿಯೋ ಮಾಡ್ತಾಯಿದ್ರೆ ಪೂಜಾರಿಯವರೇ ತೊಗೊಂಡು ಕೊಡಮ್ಮ ಇಲ್ಲಿ ನಾನು ಮಾಡಿಕೊಡ್ತೀನಿ ಅಂತೇಳಿ ವಿಡಿಯೋನ ಅವರೇ ಮಾಡಿಕೊಟ್ರು. ಅದು ಅವ್ರ ಆಶೀರ್ವಾದ ಇಲ್ಲದೆ ದೇವಸ್ಥಾನದಲ್ಲಿ ಕಂಡೀಷನ್ಸ್ ಇರುತ್ತೆ, ಕ್ಯಾಮ್ರಾ ಅಲೌಡ್ ಇಲ್ಲ, ಫೋಟೋ ತೆಗಿಯೋಂಗಿಲ್ಲ, ವಿಡಿಯೋ ಮಾಡೋಂಗಿಲ್ಲ ಅಂತ. ಆದರೆ ನಾನು ಸ್ವಲ್ಪ ಭಯದಲ್ಲೇ ತೆಗೆದೆ. ನಾನು ಯಾವಾಗಲೂ ಹೋಗ್ತಿರ್ತೀನಿ ಆ ಮಠಕ್ಕೆ, ಅಂದರೆ ಕದಿಮುಚ್ಚಿ ತೊಗೊಳ್ತಾ ಇದ್ದೆ. ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ಹಬ್ಬದ ದಿನ ಅಂತ. ನಾನು ದೇವಸ್ಥಾನಕ್ಕೆ ಅಂತ ಹೋಗಲಿಲ್ಲ, ಹಂಗೆ ಹೋದೆ. ಅದೇನೋ ಪುಣ್ಯ ನನಗೆ ಸಿಕ್ತು. ಸಾಯಂಕಾಲ ಹೋಗೋಣ ಅಂದ್ಕೊಂಡಿದ್ದೆ, ಸಾಯಂಕಾಲ ಅಂತೂ ಗ್ಯಾರಂಟಿ ಹೋಗ್ತಾ ಇದ್ದೆ, ಇವತ್ತು ಮಿಸ್ ಮಾಡ್ತಾ ಇರಲಿಲ್ಲ. ಮತ್ತು ಅಲ್ಲಿ ವಿಶೇಷ ಪೂಜೆ. ಆವಾಗಲೇ ನಾನು ಹೋದಾಗ ಸ್ವಲ್ಪ ಜನ ಕಮ್ಮಿ ಇದ್ದರು. ನಾನು ಹಿಂಗೆ ಒಂದು ರೌಂಡ್ ಬರೋ ಅಷ್ಟೊತ್ತಿಗೆ ಮಹಾಮಂಗಳಾರತಿ ಶುರುವಾಯಿತು, ತೀರ್ಥ ಎಲ್ಲ ಹಾಕಿದ್ರು. ಏನಂತಾರೆ, ಒಂಥರ ಆಶೀರ್ವಾದ ಸಿಕ್ದಂಗೆ ಆಯಿತು, ನನಗೆ ಖುಷಿ ಆಯಿತು. ಅದಕ್ಕೆ ಹೇಳಿದ್ದು, ಗುರುವಾರ ಬಿದ್ದರೆ ಅದೊಂಥರ ಪ್ಲಸ್ ಪಾಯಿಂಟು ನಮಗೆ. ಮಠಕ್ಕೂ ಹೋಗ್ತೀವಿ, ಪೂಜೆನೂ ಮಾಡ್ಕೊತೀವಿ, ಮನೇಲಿ ವಿಶೇಷವಾಗೂ ಇರುತ್ತೆ. ನಾನು ಹೇಳಿದ್ನಲ್ಲ, ಟೋಟಲಿ ಮನೆ ವಾತಾವರಣ ದೇವಸ್ಥಾನದ ಥರ ಇರುತ್ತೆ ಅಂತ. ಆ ಪೂಜಾರಿ ಅಪ್ಪ ಎಷ್ಟು ಚೆನ್ನಾಗಿ, ನಾನು ಹೇಳಿದೆ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಲಾಗಲ್ಲಿ ಅಂತ ಹೇಳಿದ್ದಕ್ಕೆ ಹಾಕಮ್ಮ ಅಂದ್ಬಿಟ್ಟು ಇರ್ತಾರಲ್ಲ ಬೇರೆ ಪೂಜಾರಿ, ಅವ್ರನ್ನೆಲ್ಲ ಹಿಡಿದ್ರು. ಹೆಂಗೋ ನಾನು ಇನ್ನೂ ಆ ವಿಡಿಯೋ ನೋಡಿಲ್ಲ, ಅಪ್ಲೋಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಓಕೆ, ವಿಡಿಯೋ ಆನ್ ಮಾಡಿರೋದು. ವಿಡಿಯೋನೇ ವಿಡಿಯೋ. ಥ್ಯಾಂಕ್ ಯು ಬಾಯ್. ಈಗ ಹೊರಟಿದ್ದೇವೆ. ಈಗ ಅರ್ಥ ಆಯ್ತಾ ನಾ ಹೆಂಗೆ ಕಾಣಿಸ್ತಾ ಇದ್ದೀರಾ ಅಂತ? ಹೊಸ ಲುಕ್ಕು ಯುಗಾದಿ ಹಬ್ಬಕ್ಕೆ ಬನ್ನಿ ಅಂದರೆ ಬರ್ತಾ ಇಲ್ಲ. ಇನ್ನು ಸೌಮ್ಯನ ಮನೆ ಹತ್ರ ಹೋದ್ವಿ. ನೋಡಿ, ಇಬ್ಬರೂ ಮಾತಾಡ್ಕೊಂಡಿಲ್ಲ. ಕಾಟನ್ ಸೀರೆ, ಇಬ್ಬರು ಮಲ್ಲಿಗೆ ಹೂ ಮುಡ್ಕೋತೀವಿ ಅಂದ್ಕೊಂಡಿರಲಿಲ್ಲ. ಮಲ್ಲಿಗೆ ಹೂ ಮುಡ್ಕೊಂಡಿದ್ವಿ. ಬೆಳಗ್ಗೆಯಿಂದ ಒಂದು 4-5 ಸತಿ ಹೇಳ್ಕೊಂಡಿದ್ದೀವಿ ನಾವು ಹ್ಯಾಪಿ ಯುಗಾದಿ ಅಂತ. ಇವ್ರ ಮನೆಗೆ ಇವತ್ತು ಬಂದಿರೋದು ಪೂಜೆ, ಮನೇಲೆ ಇದ್ದಿದ್ದು. ನಮ್ಮನ್ನು ಹಬ್ಬಕ್ಕೆ ಇನ್ವೈಟ್ ಮಾಡಿರೋರೆ ಇವರು. ಇವತ್ತು ಹ್ಯಾಪಿ ಯುಗಾದಿ ಆಂಟಿ. ಚೆನ್ನಾಗಿ ಕಾಣ್ತಿದ್ವಿ ಅಲ್ವಾ? ಇದು ಸೀರೆ ವೆಯ್ಟ್ ಇದೆ, ಹೆಂಗಿದೆ? ವೆಯ್ಟ್ ಇಲ್ಲ, ಫೈನ್. ಯಾಕೆ ಆಂಟಿ, ಅದನ್ನೇ ನಾನು ಹೇಳಿದ್ದು, ಅದಕ್ಕೆ ಅವ್ರು ಮಾತಾಡ್ತಿಲ್ಲ. ರಮೇಶ್ ಅಂತ ಗೊತ್ತಾಗದೆ ಮಾತಾಡ್ತಿದ್ರು, ಇಲ್ಲ ವಿಲನ್ ಹತ್ರ ಯಾವ ಮಾತಾಡ್ತಿದ್ರು.
ನಾನು ಹಿಡಿಯೋದೇ ಇಲ್ಲ ಬಿಡಿ. ಜಾಗ ಇಷ್ಟೇ. ಫ್ರೆಂಡ್ ಭಯ ನಿಮಗೆ ದಪ್ಪ ಆದ್ರೂ ರೂಮ್ಗೆ ಹೋಗಕ್ಕಾಗಲ್ಲ ಅಂತ. ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಎಲ್ಲ ಮೇಂಟೆನೆನ್ಸ್ ಆಂಟಿದು. ನೀವು ಒಂದು ನೋಡಿಲ್ಲ ಕಡೆ ಇದಿರ್ಲಿಲ್ಲ, ಒಳಗಿತ್ತು, ಈಗ ಹಾಕಿದ್ದೀನಿ. ಏನಂಟಿ ಅದು? ವಾವ್, ಸೌಮ್ಯನೂ ನೋಡಿಲ್ಲ. ಕ್ಯೂಟ್ ಕ್ಯೂಟ್. ಚೆನ್ನಾಗಿದೆ ಆಂಟಿ. ಮಾವಂದು ಫುಲ್ಲು ಮೊಮ್ಮಗಂದು. ಇವಾಗ ಬರ್ತಾನಲ್ಲ ಅದಕ್ಕೆ ಆಂಟಿ ತೆಗ್ದು ಆಚೆ ಹಾಕಿದ. ಸ್ಯಾರಿ ಚೆನ್ನಾಗಿದೆ ಆಂಟಿ, ಕಾಂಬಿನೇಷನ್ ಮದ್ವೆಗೆ ತೆಗ್ದು ಸೂಪರ್ ಚೆನ್ನಾಗಿದೆ. ಆರೆಂಜ್ ಅಲ್ಲೇನೆ ನೆಕ್ಸ್ಟ್ ರೇಷ್ಮೆ ಸೀರೆ ತಾನೇ ಇದು? ರೇಷ್ಮೆ ಬಿಡ್ಸಾಕ್ಬೇಕೀಗ. ಇವಾಗ ಹಾಕ್ತೀನಿ. ಈಗ ಇನ್ನೊಂದ್ಸರಿ ಟೈಮ್ ಇದೆ. ನನ್ ಸೀರೆನ ಅದೇ ಡ್ರೆಸ್ ಅಲ್ಲಿ ಒಂದೇ ಲಾಕ್ ಅಲ್ಲಿ ಬೇಡ ಅಂತ ಬೇರೆ ಬೇರೆ ಲಾಕ್ ಹಾಕು. ಆಯ್ತು. ಸ್ಟೇರ್ ಕೇಸ್ ಬರ್ತಲ್ವಾ ಈ ಕಡೆ ಪಕ್ಕ. ಬೀರು ತುಂಬಾ ಚೆನ್ನಾಗಿದೆ. ಇಲ್ವೇ ಜಾಗ ಇದ್ದಿದ್ರಲ್ಲಿ ಎಲ್ಲ ಯುಟಿಲೈಸ್ ಮಾಡಿದ್ದೀವಿ. ಏನಿಲ್ಲ ಆಂಟಿ, ನೀವು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ತುಂಬಾ ಲಕ್ಷಣ ನೋಡು. ಇಲ್ಲೊಂದು ಮಿರರ್ ಇದೆ. ಫುಲ್ಲು ಗ್ರಿಲ್ ಹಾಕಿದ್ದೀವಿ, ಇಲ್ಲಿಂದ ಮೇಲ್ ತನಕ ಗ್ರಿಲ್ ಹಾಕಿದ್ದೀವಿ. ಬೆಳಕು ಚೆನ್ನಾಗಿ ಬರುತ್ತೆ. ನಾನು ಹಿಡಿಯೋದ್ರಿಂದ ನಾನೇ ಯಾವಾಗ ಮಾಡಲ್ಲ ಆಂಟಿ ಹೋಮ್ ಟೂರು ನಿಮ್ದು? ಎನಿ ಟೈಮ್ ಯು ಆರ್ ವೆಲ್ಕಮ್. ಓಕೆ. ನೋಡಿ ಎಷ್ಟು ನೀ ಫಸ್ಟ್ ಮಂಡೇ ಅಂಕಲ್ ಒಂದ್ಸಲ ಸೂಪರ್. ಫೇವರೆಟ್ ಕಲರ್ ಇವಳು. ಬ್ರೌನ್ ಬೈದು. ವಾವ್, ಚೆನ್ನಾಗಿದೆ ಆಂಟಿ. ಸೂಪರ್ ಸೂಪರ್ ಸೂಪರ್. ಸರಿ, ಹೆಂಗಿದೆ? ಏನು ಪಲ್ಲುನಾ? ಓಪನ್ ಮಾಡ್ಲಾ? ನೀನೇ ಮಾಡ್ಬಿಡೆ. ವಾವ್, ಚೆನ್ನಾಗಿದೆ ಕಾಂಬಿನೇಷನ್. ನೋಡಿ, ಪಿಂಕ್ ಅಂಡ್ ಬ್ರೌನ್ ಇದೆ ಇದು. ನಮ್ ಬೇಬಿ ಫೇವರೆಟ್ ಕಲರ್ ಅಂತೆ. ಬಟ್ ಪಿಂಕ್ ಅಲ್ಲಿ ಚಾಯ್ಸ್ ಇದೆ ಕಣೆ ನಂದು. ಪಿಂಕ್ ಅಂದ್ರೆ ಇದು ಚಿಕ್ಕದು ಬಾರ್ಡರ್, ತುಂಬಾ ಚೆನ್ನಾಗಿದೆ. ಸಾಫ್ಟ್ ಸಾಫ್ಟ್ ಆಗಿದೆ. ಚೆನ್ನಾಗಿದೆ. ನೈಸ್. ಯಾವಾಗ ಕೊಡ್ಸಿದ್ದು? ಈಗ ಈಗ ತುಂಬಾ ಚೆನ್ನಾಗಿದೆ. ಬಾಕ್ಸ್ ಅಲ್ಲೇ ಇದು ಚೆನ್ನಾಗಿದೆ. ಇದು ತೋರ್ಸವ ಹೆಣ್ಣು ಮಕ್ಕಳಿಗೆ ನನ್ನ ಪ್ರೊಫೈಲ್ ಅಲ್ಲಿ ಇದೆ. ಹೌದು, ಅವ್ರಿಗೆ ಎಷ್ಟು ಸೀರೆ ಇದ್ರೂ ಸಾಲಲ್ಲ. ಈ ಕಾಂಬಿನೇಷನ್ ನೋಡಿ, ಸೂಪರ್ ಆಗಿದೆ. ಇದು ತುಂಬಾ ಚೆನ್ನಾಗಿದೆ ಕಾಣಿಸ್ತಾ ಇದೆ ಸ್ಯಾರಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್. ಆರೆಂಜ್ ಅಂಡ್ ಪಿಂಕ್. ಪಲ್ಲು ತೋರ್ಸೋಣ. ಐರನ್ ಹೋಗ್ಬಿಡುತ್ತೆ ಆಂಟಿ ಇದು. ಹೌದಾ? ಐರನ್ ಹೋಗ್ಬಿಡುತ್ತಾ? ಸೇಮ್ ಇದೆ ಬಾರ್ಡರ್ ಅನ್ಸ್ತಾ ಕಂಚಿದೆ ಕಣೆ ಇದು. ಕಂಚಿದೆ. ನಾನು ನಾಳೆ ನಾಳಿದ್ ಮಾಡೋಣ ಅನ್ಕೊಂಡಿದೀನಿ ಸೀರೆಗೆಲ್ಲ. ನಮ್ಮ ತಂಗಿ ಆಂಟಿ ಸ್ಯಾರೀಸ್ ಎಲ್ಲ ನೋಡಿಕೊಂಡು, ಆಂಟಿ ಮನೆ ಸ್ವಲ್ಪ ನೋಡಿಕೊಂಡು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವರಂತೂ. ಸ್ವಲ್ಪ ಕೆಳಗಡೆ ಬಂದು ನಾವು ಮತ್ತು ಅವ್ರ ಹಸ್ಬೆಂಡ್ ಎಲ್ಲ ಬಂದಿದ್ರಲ್ಲ, ಹಾಗೆ ಕ್ಯಾಶುವಲಾಗಿ ಮಾತಾಡಿಕೊಂಡು ಕೂತಿದ್ವಿ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅವ್ರಿಗೆ ದೇವರು ಹಂಗೆ ಆಶೀರ್ವಾದ ಮಾಡಲಿ. ಶೀಲಾ ಆಂಟಿ ಮತ್ತು ಅವ್ರ ಹಸ್ಬೆಂಡು, ಅವ್ರ ನಾದಿನಿ, ಅವ್ರ ಅತ್ತೆ ಎಲ್ಲರಿಗೂ, ಇಡೀ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ. ರಾಘವೇಂದ್ರನ ಹತ್ರ ಕೇಳ್ಕೊತೀನಿ. ಅವ್ರಿಗೆ ಅಂತಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ ಈ ಹಬ್ಬ. ಇನ್ನು ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಂತ. ಬಾಯ್ ಬಾಯ್. ಥ್ಯಾಂಕ್ ಯು ಎಲ್ಲರಿಗೂ.